Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. Saturdays I am teaching about fasting prayer. ಶನಿವಾರ ದಿನಗಳಲ್ಲಿ ನಾನು ಉಪವಾಸ ಪ್ರಾರ್ಥನೆ ಬಗ್ಗೆ ನಾನು ಕಲಿಸ್ತಾ ಇದ್ದೇನೆ. Please turn your Bible to Gospel according to Matthew 6th chapter. We'll read verse 16, 17 and 18. ನಿಮ್ಮ ಬೈಬಲ್ಗಳನ್ನು ನೀವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 16, 17, 18ನೇ ವಾಕ್ಯ ಓದಿಕೊಳ್ಳೋಣ. Moreover, when you fast, be not as the hypocrites of a sad countenance, for they disfigure their faces, that they may appear unto men to fast. Verily I say unto you, they have the reward. But thou, when thou fastest, anoint thy head and wash thy face, that thou appear not unto men to fast, but unto thy Father which is in secret, and thy Father which seeth in secret shall reward you openly. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿತಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. Hallelujah. Hallelujah. Almost many months I have been teaching on fasting prayer. ನಾನು ಅನೇಕ ತಿಂಗಳಿನವರೆಗೆ ಉಪವಾಸ ಪ್ರಾರ್ಥನೆ ಬಗ್ಗೆ ಕಲಿಸ್ತಾ ಇದ್ದೇನೆ. Especially this Matthew 6th chapter, when we read it, verse 1 to 18 talks about spiritual life. ಮತ್ತಾಯ 6ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ನಮ್ಮ ಆತ್ಮಿಕ ಜೀವನಗಳ ಬಗ್ಗೆ ಮಾತಾಡ್ತಿದೆ. And from verse 19 till 34 talks about material life. 19ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೆ ನಮ್ಮ ದಿನನಿತ್ಯದ ಜೀವನಗಳ ಬೇಡಿಕೆಗಳ ಬಗ್ಗೆ ಮಾತಾಡ್ತಿದೆ. And the first 1 to 18, there are three issues Jesus is dealing with. ಮೊದಲನೇ ವಾಕ್ಯದಿಂದ 18ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ 3 ವಿಷಯಗಳನ್ನು ಸರಿಪಡಿಸ್ತಾ ಇದ್ದಾನೆ. Three things he is fixing it right. ಅಲ್ಲಿ 3 ವಿಷಯಗಳನ್ನು ಸರಿಪಡಿಸ್ತಾ ಇದ್ದಾನೆ. One is giving alms. ಮೊದಲನೇದು ದಾನ ಮಾಡುವುದು. Second is prayer. ಎರಡನೇದು ಪ್ರಾರ್ಥನೆ. And third is fasting prayer. ಮತ್ತು ಮೂರನೇದು ಉಪವಾಸ ಪ್ರಾರ್ಥನೆ. And all three things, one point which Jesus is making is, do it secretly. The Father who sees you in secret will give you an open reward. ಮತ್ತು ಈ 3 ವಿಷಯಗಳಲ್ಲಿ ಯೇಸು ಸ್ವಾಮಿ ಒಂದ್ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಇದನ್ನೆಲ್ಲವೂ ರಹಸ್ಯವಾಗಿ ಮಾಡಬೇಕು, ಅಂತರಂಗದಲ್ಲಿ ಮಾಡಬೇಕು. ನಿಮ್ಮನ್ನು ರಹಸ್ಯವಾಗಿ ಮಾಡುವುದನ್ನು ಕಾಣುವ ನಿನ್ನ ತಂದೆಯು ಬಹಿರಂಗವಾಗಿ ಪ್ರತಿಫಲವನ್ನು ಕೊಡುವನು. The one truth which should be established in our heart is, the Father who sees in secret will give us an open reward. ನಮ್ಮ ಹೃದಯಗಳಲ್ಲಿ ಒಂದು ಸತ್ಯ ಸ್ಥಾಪಿತವಾಗಬೇಕು. ಏನಂದ್ರೆ, ಅಂತರಂಗದಲ್ಲಿ ಆಗುವುದನ್ನು ನೋಡುವ ನಮ್ಮ ತಂದೆಯು ಬಹಿರಂಗವಾಗಿ ಪ್ರತಿಫಲ ಕೊಡುವನು. And especially when you are fasting, Jesus says, don't disfigure your faces, don't keep a sad countenance. ವಿಶೇಷವಾಗಿ ನೀವು ಉಪವಾಸ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಮುಖಗಳನ್ನು ವಿಕಾರ ಮಾಡಿಕೊಳ್ಳಬೇಡಿರಿ, ಸಪ್ಪಗೆ ಮಾಡಿಕೊಳ್ಬೇಡ್ರಿ. Wash your face. ಮುಖವನ್ನು ತೊಳ್ಕೊಳ್ರಿ. Apply oil, look normal. ಎಣ್ಣೆ ಹಚ್ಚಿಕೊಳ್ಳ್ರಿ ಮತ್ತು ಸಾಮಾನ್ಯವಾಗಿ ಕಾಣಿರಿ. When you are fasting, you should not appear unto men that you are fasting. ನೀವು ಉಪವಾಸ ಮಾಡುವಾಗ ಜನರಿಗೆ ಉಪವಾಸಿಗಳೆಂದು ಕಾಣಿಸಿಕೊಳ್ಳಬಾರದು. That is a true fasting. ಅದೇ ಸತ್ಯವಾಗಿರುವ ಉಪವಾಸ ಪ್ರಾರ್ಥನೆ. Fasting prayer, all should do it. ಉಪವಾಸ ಪ್ರಾರ್ಥನೆಯನ್ನು ಪ್ರತಿಯೊಬ್ಬರು ಮಾಡಬೇಕು. The New Testament fasting is spend time alone with God and reading Bible. ಹೊಸ ಒಡಂಬಡಿಕೆ ಉಪವಾಸ ಪ್ರಾರ್ಥನೆ ಅನ್ನಂದ್ರೆ ನಾವು ದೇವರೊಟ್ಟಿಗೆ ಒಬ್ಬಂಟಿಗರಾಗಿ ಸಮಯ ಕಳೆಯುವುದು ಮತ್ತು ಬೈಬಲ್ ಅನ್ನು ಓದುವುದು. I encourage you, church. ಸಭೆಯೇ ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. Every individual should do it. ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಮಾಡಬೇಕು. Spend time alone with God.
ದೇವರೊಟ್ಟಿಗೆ ಒಬ್ಬಂಟಿಕರಾಗಿ ಏಕಾಂತವಾಗಿ ಸಮಯವನ್ನು ಕಳೆಯಬೇಕು. That is our purpose. I am teaching about fasting prayer. ಅದರ ಉದ್ದೇಶದಿಂದಲೇ ನಾನು ಉಪವಾಸ ಪ್ರಾರ್ಥನೆ ಬಗ್ಗೆ ಇವತ್ತು ಕಲಿಸ್ತಾ ಇದ್ದೇನೆ. Ask God, how I should do it, when I should do it, where I should do it. ದೇವರಿಗೆ ಕೇಳ್ರಿ, ದೇವರನ್ನು ಹೇಗೆ ಮಾಡ್ಲಿ, ಯಾವಾಗ ಮಾಡ್ಲಿ, ಯಾವ ರೀತಿಯಲ್ಲಿ ಮಾಡ್ಲಿ. It is not about skipping food. ಊಟವನ್ನು ಬಿಟ್ಟು ಬಿಡೋದು ಮಾತ್ರ ಅಲ್ಲ, Spending time alone with Him. ಆದರೆ ಆತನೊಟ್ಟಿಗೆ ಒಬ್ಬಂಟಿಕರಾಗಿ ಸಮಯ ಕಳೆಯುವುದು. Make a decision. ಅದಕ್ಕಾಗಿ ಇವತ್ತು ನೀವು ನಿರ್ಧಾರ ಮಾಡ್ರಿ. Ask God, maybe this month, another 1 week is there, lockdown's time is still there. Somehow spend time alone with God. ದೇವರಿಗೆ ಕೇಳಿರಿ, ಇನ್ನೂ ಒಂದು ವಾರ ಲಾಕ್ ಡೌನ್ ಅಲ್ಲಿ ಸಮಯ ಇದೆ, ದೇವರನ್ನು ಕೇಳ್ಬಿಟ್ಟು ನಿರ್ಧಾರ ಮಾಡಿ ಮತ್ತು ಒಂದು ದಿನ ಅಥವಾ ಕೆಲವು ದಿನಗಳನ್ನು ಉಪವಾಸ ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗೆ ಸಮಯ ಕಳೆಯಿರಿ. And more clearly about fasting prayer, it is written in Isaiah 58th chapter. ಮತ್ತು ಉಪವಾಸ ಪ್ರಾರ್ಥನೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಯೆಶಾಯ 58ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. Fasting prayer does not change God. Fasting prayer changes us. ಉಪವಾಸ ಪ್ರಾರ್ಥನೆಯು ನಮ್ಮನ್ನು ದೇವರನ್ನು ಬದಲಾಯಿಸುವುದಿಲ್ಲ, ಆದರೆ ಉಪವಾಸ ಪ್ರಾರ್ಥನೆಯು ನಮ್ಮನ್ನು ಬದಲಾಯಿಸುತ್ತದೆ. That is the title for that Isaiah 58th chapter. ಯೆಶಾಯ 58ನೇ ಅಧ್ಯಾಯಕ್ಕೆ ಇದೇ ಒಂದು ಶಿರೋನಾಮವಾಗಿದೆ. They were asking God, why are you not impressed with us? Why are you not listening to us? Why are you not answering our prayer? ಅವರೆಲ್ಲರೂ ದೇವರಿಗೆ ಕೇಳ್ತಾ ಇದ್ರು, ದೇವರೇ ಯಾಕೆ ನೀನು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾ ಇಲ್ಲ, ಯಾಕೆ ನಮ್ಮಿಂದ ಮೆಚ್ಚುಗೆ ಪಡ್ತಾ ಇಲ್ಲ. Many fasting prayer, God does not see it. God doesn't look at it. God doesn't hear. ಅನೇಕ ಉಪವಾಸ ಪ್ರಾರ್ಥನೆಗಳನ್ನು ದೇವರು ನೋಡುವುದಿಲ್ಲ, ದೇವರು ಕೇಳುವುದಿಲ್ಲ. And God says why? Replies why? ಮತ್ತು ದೇವರು ಉತ್ತರ ಕೂಡ ಕೊಡ್ತಾನೆ ಯಾಕೆ ಅಂತ. The reason is you people are saved. There is no change in you except not eating food. Everything as usual you are doing it. ಯಾಕಂದ್ರೆ ಉಪವಾಸ ಪ್ರಾರ್ಥನೆ ನೀವು ಮಾಡುವಾಗ ನೀವಿದ್ದ ರೀತಿಯಲ್ಲೇ ಇದ್ದೀರಾ, ಊಟವನ್ನು ಬಿಡುವುದನ್ನು ಬಿಟ್ಟು ನಿಮ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ. When you spend time with God and His Word, things has to change in the heart. ನೀವು ದೇವರೊಟ್ಟಿಗೆ ದೇವರ ವಾಕ್ಯದೊಟ್ಟಿಗೆ ಸಮಯವನ್ನು ಕಳೆದಾಗ ನಿಮ್ಮ ಹೃದಯಗಳಲ್ಲಿ ಸಂಗತಿಗಳು ಬದಲಾಗಬೇಕು. When the changes happens, then God promises open reward. ಬದಲಾವಣೆಗಳು ನಡೆದಾಗ ಅವಾಗ ದೇವರು ಬಹಿರಂಗವಾದ ಪ್ರತಿಫಲವನ್ನು ವಾಗ್ದಾನ ಮಾಡ್ತಾನೆ. So Isaiah 58 only I am still teaching. ಮತ್ತು ನಾನು ಇನ್ನೂ ಕೂಡ ಯೆಶಾಯ 58ನೇ ಅಧ್ಯಾಯದಲ್ಲೇ ಕಲಿಸ್ತಾ We ಇದ್ದೇನೆ. have seen, no, the healing and righteousness will prevail. ನಾವು ನೋಡಿದ್ವಿ ಏನಂದ್ರೆ, ಮೊದಲನೇದಾಗಿ ನೀತಿವಂತಿಕೆಯು ಮತ್ತು ಸ್ವಸ್ಥತೆಯು ಅಲ್ಲಿ ಬರ್ತದೆ. All your prayers will be answered. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Your ears, spiritual ears, will be sensitive to the voice of the Holy Spirit. ನಿಮ್ಮ ಆತ್ಮಿಕವಾದ ಕಿವಿಗಳು ಪವಿತ್ರಾತ್ಮನ ಸ್ವರಕ್ಕೆ ಸೂಕ್ಷ್ಮವಾಗಿರ್ತವೆ. You will have a guidance of the Holy Spirit. ನಿಮಗೆ ಪವಿತ್ರಾತ್ಮನ ನಡೆಸುವಿಕೆ ಇರ್ತದೆ. And you will be fruitful in life. ಮತ್ತು ಮುಂದೆ ನೋಡಿದ್ವಿ, ನೀವು ನಿಮ್ಮ ಜೀವನಗಳಲ್ಲಿ ಫಲಭರಿತರಾಗಿರ್ತೀರಿ. And I told you especially, it is about ministry, preaching and teaching. You will be very fruitful. ವಿಶೇಷವಾಗಿ ನಾನು ಹೇಳಿದ್ದೇನೆಂದ್ರೆ, ನೀವು ಸೇವೆಯಲ್ಲಿಯೂ ಕೂಡ ನೀವು ವಾಕ್ಯವನ್ನು ಕಲಿಸುವುದರಲ್ಲಿ, ಸಾರುವುದರಲ್ಲಿ ನೀವು ಫಲಭರಿತವಾಗಿರ್ತೀರಾ. Now turn your Bible to book of Isaiah 58th chapter. ನಿಮ್ಮ ಬೈಬಲ್ಗಳನ್ನು ಯೆಶಾಯ 58ನೇ ಅಧ್ಯಾಯಕ್ಕೆ Verse ತಿರುಗಿಸಿ 12 will read it. ಇವತ್ತು ನಾವು 12ನೇ ವಾಕ್ಯ ಓದಿಕೊಳ್ಳೋಣ. Very important verse. ಬಹಳ ಮುಖ್ಯವಾದ ವಾಕ್ಯ. Especially Comforters Church, listen carefully. This is for you. ವಿಶೇಷವಾಗಿ ಕಂಫರ್ಟರ್ಸ್ ಚರ್ಚಿನ ಸಭಿಕರೇ ದಯಮಾಡಿ ಕೇಳ್ರಿ, ಇದು ನಿಮಗಾಗಿ ಇದೆ. Verse 12. 12ನೇ ವಾಕ್ಯ. And they that shall be of thee shall build the old waste places. Thou shalt rise up the foundations of the many generations. Thou shalt be called the repairer of the breach, the restorer of paths to dwell. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬಿ ಬಿರುದುಗಳನ್ನು ನಿಮಗುಂಟಾಗುವವು. Hallelujah. It says, they that shall be of thee shall build the old waste places.
12ನೇ ವಾಕ್ಯ ಹೇಳ್ತದೆ, ನಿನ್ನ ಸಂತಾನವು ನಿನ್ನಿಂದುಂಟಾದ ಜನರು ಪುರಾತನ ಕಾಲದ ಹಾಳಾದ ಸ್ಥಳಗಳನ್ನು ಕಟ್ಟುವರು. In simple word, you are a builder. ಮತ್ತು ಸುಲಭ ಮಾತಿನಲ್ಲಿ ಹೇಳ್ಬೇಕಂದ್ರೆ ನೀವು ಕಟ್ಟುವವರು. Hallelujah. Say, I am a builder. ನಾನಿಂದ ಹೇಳಿ, ನಾನು ಕಟ್ಟುವವನು. Then you will rise up the foundation of many generations. ಆಮೇಲೆ ಮುಂದೆ ಹೇಳ್ತಿದೆ, ಅನೇಕ ತಲಾಂತರಗಳಿಗೆ ನೀವು ಅಸ್ಥಿವಾರಗಳನ್ನು ಮೇಲಕ್ಕೆ ಎಬ್ಬಿಸುವಿರಿ. And you will be called as a repairer of the breach. ಬಿದ್ದ ಗೋಡೆಗಳನ್ನು ಹಾಕುವ ಜನಾಂಗ ಎಂದು ಕರೆಯಲ್ಪಡುವಿರಿ. You will be called as the restorer. ಹಾದಿಗಳನ್ನು ತಿರುಗಿ ಸ್ಥಿತಿಗೆ ತರುವಂತ ಜನಾಂಗ ಎಂದು ಕರೆಯಲ್ಪಡುವಿರಿ. Hallelujah. If you put all four things together, ಈ 4 ವಿಷಯಗಳನ್ನು ಜೊತೆಯಲ್ಲಿ ಸೇರಿಸಿದಾಗ, now listen to me, very ಈ ಕಡೆ important. ಕೇಳಿ, ದಯಮಾಡಿ. When you spend time alone with God, ನೀವು ದೇವರೊಟ್ಟಿಗೆ ಒಬ್ಬಂಟಿಕರಾಗಿ ಸಮಯವನ್ನು ಕಳೆದಾಗ, worshiping Him, ಆತನನ್ನು ಆರಾಧಿಸುವಾಗ, praying in tongues, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ, reading Bible, ಬೈಬಲ್ ಅನ್ನು ಓದುವಾಗ, hallelujah. You not only your righteousness and healing will prevail. ನಿಮ್ಮ ನೀತಿವಂತಿಕೆಯು ಮತ್ತು ಸ್ವಸ್ಥತೆಯು ಅಲ್ಲಿ ಬರುವುದನ್ನು ಮಾತ್ರವಲ್ಲದೆ, Not only your prayers will be answered. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದು ಮಾತ್ರವಲ್ಲದೆ, Not only you will have a guidance of the Holy Spirit. ನಿಮಗೆ ಪವಿತ್ರಾತ್ಮ ನಡೆಸುವಿಕೆ ಇರುವುದು ಮಾತ್ರವಲ್ಲದೆ, Not only you will be fruitful in life. ನಿಮ್ಮ ಜೀವನದಲ್ಲಿ ನೀವು ಫಲಭರಿತರಾಗಿರುವುದು ಮಾತ್ರವಲ್ಲದೆ, One more very important thing. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, You are the person who can plant churches. ನೀವು ಸಭೆಗಳನ್ನು ನೆಡುವಂತ ಜನರಾಗಿರ್ತೀರಾ. You can, wherever you go, you will make disciples. ನೀವೆಲ್ಲೆಲ್ಲಿ ಹೋಗ್ತೀರೋ ಅಲ್ಲಿ ಶಿಷ್ಯರನ್ನಾಗಿ ಮಾಡಿಸ್ತೀರಾ. In your job, you will make disciples. ನಿಮ್ಮ ಕೆಲಸದ ಸ್ಥಳದಲ್ಲಿ ಶಿಷ್ಯರನ್ನಾಗಿ In ಮಾಡ್ತೀರಾ. your work, you will make disciples. In your college, you will make disciples. ನಿಮ್ಮ ಕೆಲಸದಲ್ಲಿಯೂ ಕಾಲೇಜಲ್ಲಿಯೂ ನೀವು ಶಿಷ್ಯರನ್ನು ಮಾಡಿಸ್ತೀರಾ. I tell you, many families have adopted the villages. In our church. ನಮ್ಮ ಸಭೆಯಲ್ಲಿ ಅನೇಕ ಕುಟುಂಬಗಳು ಹಳ್ಳಿಗಳನ್ನು ದತ್ತುವಾಗಿ ತಗೊಂಡಿದ್ದಾರೆ. If you belong to Comforters Church, I tell every family you should adapt the nearest village. ನೀವು ಕಂಫರ್ಟರ್ಸ್ ಸಭೆಯವರಾಗಿದ್ರೆ ನಾನು ಪ್ರತಿಯೊಂದು ಕುಟುಂಬಕ್ಕೆ ಹೇಳಿದ್ದೇನೆ, ಒಂದು ಸುತ್ತಮುತ್ತಲಿರುವಂತಹ ಒಂದು ಹಳ್ಳಿಯನ್ನು ನೀವು ದತ್ತುವಾಗಿ ತಗೊಳ್ಬೇಕು. How it is possible? ಅದು ಹೇಗೆ ಸಾಧ್ಯ? Very simple. Spend time alone with God. ಬಹಳ ಸುಲಭ. ನೀವು ದೇವರೊಟ್ಟಿಗೆ ಒಬ್ಬಂಟಿಕರಾಗಿ ಸಮಯ God will ಕಳೆಯಿರಿ. speak to you. God will guide you. God will make you fruitful. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ, ನಿಮ್ಮನ್ನು ನಡೆಸ್ತಾರೆ, ನಿಮ್ಮನ್ನು ಫಲಭರಿತರಾಗಿ ಮಾಡಿಸ್ತಾರೆ. And God will make you a builder. ಮತ್ತು ದೇವರು ನಿಮ್ಮನ್ನು ಕಟ್ಟುವಂತ ವ್ಯಕ್ತಿಯಾಗಿ ಮಾಡಿಸ್ತಾರೆ. Hallelujah. This revelation is very important. ಈ ಪ್ರಕಟಣೆ ಬಹಳ ಮುಖ್ಯ. You will be transformed as a builder. ನೀವು ಕಟ್ಟುವವರಾಗಿ ರೂಪಾಂತರಗೊಳ್ತೀರಾ. What we are supposed to build. ಇವಾಗ ನಾವೇನ್ ಕಟ್ಟಬೇಕು? What God is building. ದೇವರು ಏನ್ ಕಟ್ತಾ ಇದ್ದಾನೆ? How He is building it. ಹೇಗೆ ಕಟ್ತಾ ಇದ್ದಾನೆ? If you turn your Bible to Gospel according to Matthew 16th chapter. ನಿಮ್ಮ ಬೈಬಲ್ಗಳನ್ನು ನೀವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ತಿರುಗಿಸಿ Verse 18. 18ನೇ ವಾಕ್ಯ. Here Jesus is saying, and I say also unto thee that thou art Peter, upon this rock I will build my church, and gates of hell shall not prevail against it. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. Here Jesus is saying, I will build my church, gates of hell cannot prevail against it. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು, ಪಾತಾಳ ಲೋಕದ ದ್ವಾರಗಳು ಅದರ ವಿರುದ್ಧವಾಗಿ ನಿಲ್ಲಕ್ಕಾಗುವುದಿಲ್ಲ. Jesus Christ is a builder. ಯೇಸು ಸ್ವಾಮಿ ಕಟ್ಟುವವನಾಗಿದ್ದಾನೆ. He is building his church. ಯೇಸು ಸ್ವಾಮಿ ತನ್ನ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. How he is building his church? ತನ್ನ ಸಭೆಯನ್ನು ಹೇಗೆ ಕಟ್ತಾ Let ಇದ್ದಾನೆ? me tell this story. ಈ ಕಥೆಯನ್ನು ಹೇಳ್ತೇನೆ ಕೇಳಿ. Jesus and disciples were there. ಯೇಸು ಸ್ವಾಮಿ ಇದ್ರು, ಯೇಸು ಸ್ವಾಮಿ ಶಿಷ್ಯರು ಇದ್ರು. Suddenly he is asking the disciples, tell me who I am. ತಕ್ಷಣವಾಗಿ ಯೇಸು ಸ್ವಾಮಿ ಶಿಷ್ಯರ ಕಡೆ ನೋಡಿ ಕೇಳ್ತಾ ಇದ್ದಾನೆ, ನಾನು ಯಾರು ಅಂತ ನನಗೆ ಹೇಳಿ. Sometimes I wonder, God, why you are asking question like this? ಕೆಲವು ಸಲ ನಾನು ಬಹಳ ಆಶ್ಚರ್ಯ ಪಡ್ತೇನೆ, ದೇವ್ರೆ ನೀನ್ ಯಾಕೆ ಇಂಥ ಪ್ರಶ್ನೆಗಳನ್ನ ಕೇಳಿದ್ದೀನಿ? Some say you are John the Baptist, you are Elijah, you are Jeremiah. ಕೆಲವರು They answer like this. Lord, people are telling like this. ಕೆಲವರು ಹೀಗೆ ಹೇಳ್ತಾ ಇದ್ರು, ದೇವರೇ, ಕೆಲವರು ಹೇಳ್ತಾ ಇದ್ದಾರೆ ನೀವು ಸ್ನಾನಿಕನಾದ ಯೋಹಾನನು, ನೀನು ಎಲಿಯನಾಗಿದ್ದೀಯ ಅಂತ. Jeremiah.
ಎರಿಮಿಯನ್ನಾಗಿದ್ದೀಯ ಅಂತ. She said, forget about them, you tell who I am. ಯೇಸುಸ್ವಾಮಿ ಹೇಳ್ತಾರೆ, ಅವರು ಹೇಳಿದ ಮಾತುಗಳನ್ನು ಮರ್ತು ಬಿಡು, ನೀನ್ ಹೇಳು ನಾನ್ ಯಾರು. What reply they should give? ಏನ್ ಉತ್ತರ They ಕೊಡ್ಬೇಕಾಗಿತ್ತು? should tell, you are a son of Joseph and Mary. ಅವ್ರು ಹೇಳ್ಬೇಕಾಗಿತ್ತಲ್ಲ, ಯೂಸೆಫ್ ಮತ್ತೆ ಮರಿಯಾಳ ಒಂದು ಮಗನಾಗಿದ್ದಿ. But Peter said, you are the son of the living God. ಆದ್ರೆ ಪೇತ್ರನು ನೋಡಿ, ಜೀವ ಸ್ವರೂಪನಾಗಿರುವ ದೇವರ ಕುಮಾರನು ಎಂದು ಹೇಳಿದ. He didn't tell with the normal sense, knowledge. ಪೇತ್ರನು ತನ್ನ ಜ್ಞಾನದಿಂದ ಹೇಳಲಿಲ್ಲ. He had a revelation from God. ಆತನಿಗೆ ದೇವರಿಂದ ಒಂದು ಪ್ರಕಟಣೆ ಇತ್ತು. Jesus said, flesh and blood has not revealed this to you. Father in heaven has revealed this. ಯೇಸು ಸ್ವಾಮಿ ಹೇಳ್ತಾನೆ ಮುಂದೆ ಆತನಿಗೆ, ನರ ಮನುಷ್ಯನು ನಿನಗೆ ಹೇಳಿದ್ದಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯು ನಿನಗೆ ಹೇಳಿದ್ದಾನೆ. Then he goes on to say, I will build my church. ಮುಂದೆ ಆತನು ಹೇಳ್ತಾನೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು. His church will be built on the revelation knowledge of God and God's word. ಆತನ ಸಭೆಯು ದೇವರ ವಾಕ್ಯದ ಪ್ರಕಟಣೆಗಳ ಮೇಲೆಯೇ ಕಟ್ಟಲ್ಪಡ್ತದೆ. Now let me explain it. ನಾನ್ ನಿಮ್ಗೆ ಅರ್ಥ ಮಾಡಿಸ್ತೇನೆ. Turn your Bible to 1 Corinthians 3rd chapter. ನಿಮ್ಮ ಬೈಬಲ್ಗಳನ್ನು 1 ಕೊರಿಂಥೆ 3ನೇ ಅಧ್ಯಾಯಕ್ಕೆ ತಿರುಗಿಸಿ Verse 9. 9ನೇ ವಾಕ್ಯ. See, when I'm saying you are a builder, you are thinking how I am going to do it. ನೀನ್ ಅನ್ಕೊಳ್ತೀರಾ ನಾನ್ ನಿಮ್ಗೆ ಕಟ್ಟುವವನು ಅಂತ ಹೇಳಿದಾಗ ನೀವ್ ಕೇಳ್ಬೋದು, ನಾನ್ ಹೇಗ್ ಮಾಡ್ಬೋದು, How I am going to do. ನಾನ್ ಹೇಗ್ ಅದನ್ ಮಾಡ್ಬೋದು. It is very difficult. I am an ordinary believer. How can I build a church? How can I plant a church? How can I win souls? How can I make disciples? ಅದು ಬಹಳ ಕಷ್ಟ. ನಾನು ಸಾಮಾನ್ಯವಾದಂತ ವಿಶ್ವಾಸಿಯಾಗಿದ್ದೇನೆ, ನಾನ್ ಹೇಗೆ ಸಭೆಗಳನ್ನು ಕಟ್ಟಬಹುದು, ಸ್ಥಾಪಿಸಬಹುದು. 1 Corinthians 3:9. 1 ಕೊರಿಂಥೆ 3ನೇ ಅಧ್ಯಾಯ 9ನೇ ವಾಕ್ಯ. Here Apostle Paul says, ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, For we are laborers together with God. You are God's husbandry. You are God's building. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವು ಆಗಿದ್ದೀರಿ. Hallelujah. Hallelujah. You know why you are a builder? ನಿಮ್ಗೆ ಗೊತ್ತಾ ಯಾಕೆ ನೀವು ಕಟ್ಟುವವರಾಗಿದ್ದೀರಾ? Number 1. ಮೊದಲನೇದಾಗಿ God is your co-worker. ಯಾಕೆಂದ್ರೆ ದೇವರು ನಿಮ್ಮ ಸಹ ಜೊತೆ ಕೆಲಸ ಮಾಡುವವರು. I mean, say, God is my co-worker. ನನ್ನಿಂದ ಹೇಳಿ, ದೇವರು ನನ್ನ ಜೊತೆ ಕೆಲಸ ಮಾಡುವವನು. Paul is telling God is my co-worker. ಪೌಲನು ಹೇಳ್ತಾನೆ, ದೇವರು ನನ್ನ ಜೊತೆ ಕೆಲಸದವನು. And he is telling the church, ಮತ್ತು ಆತನ ಸಭೆಗೆ ಹೇಳ್ತಾ ಇದ್ದಾನೆ, you are God's husbandry. ನೀನು ದೇವರ ಹೊಲವಾಗಿದ್ದಿ. And you are God's building. ಮತ್ತು ನೀನು ದೇವರ ಕಟ್ಟಡವು. Hallelujah. Hallelujah. So Paul says, God is my co-worker, but you are God's building. ಪೌಲನು ಹೇಳ್ತಾನೆ, ದೇವರು ನನ್ನ ಜೊತೆ ಕೆಲಸದವನು, ಆದರೆ ನೀವು ದೇವರ ಕಟ್ಟಡವು. Every person who accepts Jesus Christ as a savior, every believer is like a building. He's God's building. ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡಿರೋ ಪ್ರತಿಯೊಬ್ಬ ವಿಶ್ವಾಸಿಯು ದೇವರಿಗೆ ಒಂದು ಕಟ್ಟಡದ ತರ ಆಗಿದ್ದಾನೆ. Hallelujah. Hallelujah. And verse 10. 10ನೇ ವಾಕ್ಯ. Verse 10. According to the grace of God which is given unto me as a wise master builder, I have laid the foundation, and another buildeth thereon. But every man take heed how he buildeth thereupon. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದ್ದೇನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. Hallelujah. Hallelujah. Listen carefully. ಈ ಕಡೆ ಕೇಳ್ರಿ ಎಚ್ಚರವಾಗಿ. Paul says, God is my co-worker. ಪೌಲನು ಹೇಳ್ತಾ ಇದ್ದಾನೆ, ದೇವರು ನನ್ನ ಜೊತೆ ಕೆಲಸದವನು, You are God's building. ನೀವು ದೇವರ ಕಟ್ಟಡವು. As I am a wise master builder, I have put the foundation. ಆತನು ಹೇಳ್ತಾನೆ, ನಾನು ಪ್ರವೀಣ ಶಿಲ್ಪಿ, ಅಸ್ತಿವಾರ ಹಾಕಿದ್ದೇನೆ. Hallelujah. He is a builder. ಪೌಲನು ಕಟ್ಟುವಾತನು. He is a good builder. ಆತನು ಒಳ್ಳೆದಾಗಿ ಕಟ್ಟುವಾತನು. So church is a God's building. ಸಭೆಯು ದೇವರ ಕಟ್ಟಡ. Paul was used by God to build their lives. ಪೌಲನು ದೇವರಿಂದ ಉಪಯೋಗಿಸಲ್ಪಟ್ಟು ಸಭೆಯಲ್ಲಿರುವಂತಹ ಜನರನ್ನು ಕಟ್ತಾ ಇದ್ದ. And he says, I have put the foundation. ಪೌಲನು ಹೇಳ್ತಾನೆ, ನಾನು ಅಸ್ತಿವಾರ ಬುನಾದಿಯನ್ನು ಹಾಕಿದ್ದೇನೆ. What is the foundation? ಅದು ಯಾವ ಬುನಾದಿ? Verse 11. 11ನೇ ವಾಕ್ಯ. For other foundation can no man lay
than that is laid, which is Jesus Christ. ಹಾಕಿರುವ ಅಸ್ತಿವಾರವು ಏಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. Hallelujah. Hallelujah. We all have only one foundation. ನಮ್ಮೆಲ್ಲರಿಗೆ ಒಂದೇ ಅಸ್ತಿವಾರ, ಒಂದೇ ಬುನಾದಿ. That is Jesus Christ. ಅದೇ ಏಸು ಕ್ರಿಸ್ತನು. Paul said, I have preached gospel, I have led you to salvation, I have put a foundation for you. ಪೌಲನು ಹೇಳ್ತಾನೆ, ನಾನ್ ನಿಮಗೆ ಒಂದು ಸುವಾರ್ತೆಯನ್ನು ಸಾರಿದ್ದೇನೆ, ನಾನ್ ನಿಮ್ಮನ್ನು ನಡೆಸಿದ್ದೇನೆ, ನಿಮಗಾಗಿ ಒಂದು ಬುನಾದಿಯನ್ನು ಹಾಕಿದ್ದೇನೆ. So when you preach gospel, you are putting a foundation. And somebody's life, that is Jesus Christ, comes in their heart. ನೀವು ಸುವಾರ್ತೆಯನ್ನು ಸಾರಿದಾಗ ನೀವು ಇನ್ನೊಬ್ಬರ ಜೀವನದಲ್ಲಿ ಒಂದು ಅಸ್ತಿವಾರ, ಒಂದು ಬುನಾದಿಯನ್ನು ಹಾಕ್ತಾ ಇದ್ದೀರಾ. ಯಾಕೆಂದರೆ ನೀವು ಸಾರುವಂತ ಸುವಾರ್ತೆಯ ಮೂಲಕ ಏಸು ಕ್ರಿಸ್ತನು ಅವರ ಜೀವನಗಳಲ್ಲಿ ಬರ್ತಾನೆ. Every believer, when they are born again, they are a building. ಪ್ರತಿಯೊಬ್ಬ ವಿಶ್ವಾಸಿಯು ಹೊಸದಾಗಿ ಹುಟ್ಟಿದಾಗ ಅವರು ಒಂದು ಕಟ್ಟಡವಾಗಿರ್ತಾರೆ. After some stage, they become a builder. ಮತ್ತು ಸ್ವಲ್ಪ ಕಾಲ ಆದ್ಮೇಲೆ ಅವರು ಕಟ್ಟುವಂತವರಾಗ್ತಾರೆ. Now let us concentrate on building. ಇವಾಗ ನಾವು ಕಟ್ಟಡದ ಮೇಲೆ ಗಮನ ಹಾಕೋಣ. How to build the people's life. ಜನರ ಜೀವನಗಳನ್ನು ಹೇಗೆ ಕಟ್ಟುವುದು? How to build the people's life. ಜನರ ಜೀವನಗಳನ್ನು ಹೇಗೆ ಕಟ್ಟುವುದು? What will help us to build the people's life? ಜನರ ಜೀವನಗಳನ್ನು ಕಟ್ಟುವಂತೆ ಯಾವುದು ಸಹಾಯ ಮಾಡ್ತದೆ? Acts 20th chapter. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ verse 32. 32ನೇ ವಾಕ್ಯ. Acts 20:32. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 32ನೇ ವಾಕ್ಯ. And now, brethren, I commend you to God, to the word of His grace, which is able to build you up and to give you an inheritance among all them which are sanctified. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. So many things Paul is teaching here. ಈ ವಾಕ್ಯದಲ್ಲಿ ಪೌಲನು ಅನೇಕ ವಿಷಯಗಳನ್ನು ಕಲಿಸ್ತಾ One ಇದ್ದಾನೆ. thing he says is the word of His grace is able to build you up. ಒಂದು ವಾಕ್ಯ ಹೇಳ್ತಾನೆ ಅಂದ್ರೆ, ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಟ್ಟಿದ್ದೇನೆ, ಅದು ನಿಮ್ಮನ್ನು ಭಕ್ತಿ ವೃದ್ಧಿ ಉಂಟು ಮಾಡ್ತದೆ, ನಿಮ್ಮನ್ನು ಕಟ್ಟುತ್ತದೆ. This is his farewell party. ನೋಡಿರಿ, ಪೌಲನು ಹೋಗ್ತಾ ಇರ್ಬೇಕಾದ್ರೆ ಆತನಿಗಾಗಿ ಎಲ್ಲರೂ ಸೇರಿ ಬಂದಿದ್ರು. Now he is telling church, I commend you to the word of His grace. Hallelujah. Or I commit you to the grace teaching. I commit you to the word of God, which is able to build you up. ಪೌಲನು ಸಭೆಯನ್ನು ಬಿಟ್ಟು ಹೋಗುವಾಗ ಆತನು ಹೇಳ್ತಾನೆ, ಸಭೆಯೇ ಕೇಳಿರಿ, ಇವಾಗ ನಾನು ನಿಮ್ಮನ್ನು ಕೃಪೆ ವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಅಂದರೆ ಕೃಪೆಯ ಬೋಧನೆಗಳಿಗೆ, ಸತ್ಯವೇದದ ಪ್ರಕಾರ ಇರುವಂತ ಬೋಧನೆಗಳಿಗೆ. So every child of God, when they accept Jesus, they have a foundation. Jesus Christ is a foundation. ಪ್ರತಿಯೊಬ್ಬ ದೇವರ ಮಗುವು ಯಾವಾಗ ಯೇಸುವನ್ನು ಸ್ವೀಕಾರ ಮಾಡ್ಕೊಳ್ತಾರೋ ಅವರಿಗೆ ಒಂದು ಅಸ್ತಿವಾರ, ಒಂದು ಬುನಾದಿ ಇದೆ. ಯೇಸು ಕ್ರಿಸ್ತನೇ ಅವರ ಬುನಾದಿ ಆಗಿದ್ದಾನೆ. And that building comes up by the word of God. ಮತ್ತು ಆ ಕಟ್ಟಡವು ದೇವರ ವಾಕ್ಯದಿಂದ ಅದು ಮೇಲಕ್ಕೆ ಬರ್ತದೆ. Turn your Bible to Matthew 7th chapter. ನಿಮ್ಮ ಬೈಬಲ್ಗಳನ್ನು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯಕ್ಕೆ ತಿರುಗಿಸಿ. Verse 25. 24ನೇ ವಾಕ್ಯ. Therefore, whosoever hears the sayings of mine and doeth them, I will liken him unto a wise man which built his house upon a rock. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. Hallelujah. Hallelujah. Jesus taught a parable about wise man and foolish man. ಇಲ್ಲಿ ಯೇಸು ಸ್ವಾಮಿ ಬುದ್ಧಿಯುಳ್ಳ ಮನುಷ್ಯನು ಮತ್ತು ಮೂರ್ಖನಾದ ಮನುಷ್ಯನ ಕಥೆಯನ್ನು ಕಲಿಸ್ತಾ Who ಇದ್ದಾನೆ. is the wise man? ಬುದ್ಧಿಯುಳ್ಳ ಮನುಷ್ಯನು ಯಾರು? Who hears the word and practices it. ಯಾರು ದೇವರ ವಾಕ್ಯವನ್ನು ಕೇಳ್ತಾನೆ ಮತ್ತು ಅದರ ಪ್ರಕಾರ ನಡೀತಾನೆ. So a believer's life, the building construction, it rises, it will be completed when he hears the word, when he practices it. ವಿಶ್ವಾಸಿಯ ಜೀವನದಲ್ಲಿಯೂ ಕೂಡ ಆ ಕಟ್ಟಡವು ಅದು ಯಾವಾಗ ಬೆಳೀತದೆ, ಯಾವಾಗ ಸಂಪೂರ್ಣವಾಗಿ ಮುಗೀತದೆ ಅಂದ್ರೆ ಯಾವಾಗ ಆ ವ್ಯಕ್ತಿಯು ವಾಕ್ಯವನ್ನು ಕೇಳ್ತಾನೆ, ವಾಕ್ಯದ ಅನುಸಾರವಾಗಿ ನಡೀತಾನೆ. Hallelujah.
The foolish man will hear, he will not practice. ಮೂರ್ಖನು ಕೇಳ್ತಾನೆ ಅಂದ್ರೆ ಅದನ್ನು ಅನುಸರಿಸಿ ನಡೆಯುವುದಿಲ್ಲ. That's why you should read the word every day. ಆದ ಕಾರಣವೇ ನೀವು ಪ್ರತಿದಿನ ದೇವರ ವಾಕ್ಯವನ್ನು ಓದಬೇಕು. That's why you should listen to every message. ಆದ ಕಾರಣ ನೀವು ಪ್ರತಿದಿನ ಪ್ರತಿಯೊಂದು ಸಂದೇಶವನ್ನು ಕೇಳಬೇಕು. When you listen, when you practice, you are a wise man. ನೀವು ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದಾಗ ನೀವು ಬುದ್ಧಿಯುಳ್ಳ ವ್ಯಕ್ತಿ ಆಗ್ತೀರಾ. What happens? ಮುಂದೆ ಏನಾಗ್ತಿದೆ? Your building comes up. ನಿಮ್ಮ ಕಟ್ಟಡವು ಮೇಲಕ್ಕೆ ಕಟ್ಟುತ್ತಾ ಹೋಗ್ತಿದೆ. Hallelujah. Hallelujah. Let me ask you a question. ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ. Now you have a plot, you have a money to construct building. ನಿಮ್ಮ ಹತ್ರ ಒಂದು ನೆಲ ಇದೆ, ಒಂದು ಪ್ಲಾಟ್ ಇದೆ ಮತ್ತು ಆ ಒಂದು ಕಟ್ಟಡವನ್ನು ಕಟ್ಟುವುದಕ್ಕಾಗಿ ಹಣ ಕೂಡ ಇದೆ. You have some, every plan is ready, permission is there, everything is there. ಪರ್ಮಿಷನ್ ಇದೆ, ಆ ಕಟ್ಟಡವನ್ನು ಹೇಗೆ ಕಟ್ಟಬೇಕು ಅಂತ ಅದಕ್ಕಾಗಿ ಒಂದು ನೀಲಿ ನಕ್ಷೆ ಕೂಡ ಇದೆ. And so much money is there. ಮತ್ತು ಬಹಳ ಹಣ ಇದೆ. How much time it will take? ನೀವ್ ಹೇಳ್ರಿ ಆ ಕಟ್ಟಡವನ್ನು ಕಟ್ಟುವಂತೆ ಎಷ್ಟು ಸಮಯ ತಗೊಳ್ತದೆ? Even the fastest construction will take 3 months. ಮತ್ತು ಅತಿ ಬೇಗನೆ ಕಟ್ಟಕ್ಕೆ ಪ್ರಾರಂಭಿಸಿದ್ರು 3 ತಿಂಗಳು ತಗೊಳ್ತದೆ. But just imagine, every day people come, they work 10 minutes, they go back. Again next day they come, work 10 minutes, they go back. How many years it will take? ಊಹಿಸ್ಕೊಳ್ರಿ, ಪ್ರತಿದಿನವೂ ಜನರು ಬರ್ತಾರೆ, 10 ನಿಮಿಷ ಅಷ್ಟೇ ಕೆಲಸ ಮಾಡ್ತಾರೆ, ತಿರುಗಿ ಹೋಗ್ತಾರೆ. ಮರುದಿನ ಬಂದು 10 ನಿಮಿಷ ಕೆಲಸ ಮಾಡಿ ತಿರುಗಿ ಹೋಗ್ತಾರೆ. ಹಾಗೆ ಮಾಡಿದರೆ ಎಷ್ಟು ವರ್ಷಗಳಾಗ್ತದೆ ಆ ಮನೆಗೆ, ಆ ಒಂದು ಕಟ್ಟಡ ಕಟ್ಟುವುದಕ್ಕೆ? It will be an incomplete building. ಆ ಕಟ್ಟಡವು ಅಪೂರ್ಣವಾಗ್ತದೆ. Church, listen to me. ಸಭೆಯೇ ಕೇಳಿರಿ. That's why you should be, now the lockdown period is over. Next week onwards we are going to gather in the church. ಸಭೆಯೇ ಕೇಳಿರಿ, ಇವಾಗ ಲಾಕ್ ಡೌನ್ ಸಮಯ ಮುಕ್ತಾಯವಾಗ್ತಾ ಇದೆ, ನಾವು ಮುಂದಿನ ವಾರದಿಂದ ಸಭೆಯಲ್ಲಿ ಸೇರಬಹುದು. God willingly we will be gathering in the church. ದೇವರ ಚಿತ್ತಾನುಸಾರವಾಗಿ ಸಭೆಯಲ್ಲಿ ಸೇರಬಹುದು. Somehow make time, make sure you come and attend, you hear the word. ಹೇಗಾದ್ರೂ ಮಾಡಿ ಸಮಯ ಮಾಡಿಕೊಂಡು ಸಭೆಗೆ ಬಂದು ವಾಕ್ಯವನ್ನು ಕೇಳುವುದಕ್ಕೆ ಪ್ರಯತ್ನ ಮಾಡ್ರಿ. By the grace of God I can say I am a builder. ಮತ್ತು ದೇವರ ಕೃಪೆಯಿಂದ ನಾನ್ ಹೇಳ್ಬೋದು ಏನಂದ್ರೆ ನಾನು ಕಟ್ಟುವಾತನು. You are a building. ನೀವು ಒಂದು ಕಟ್ಟಡವಾಗಿದ್ದೀರಾ. Your building has to come up. You should come and listen to God's word. ನಿಮ್ಮ ಕಟ್ಟಡವನ್ನು ಕಟ್ಟಬೇಕು, ಅದನ್ನು ಮೇಲಕ್ಕೆ ತರಬೇಕು ಅಂದ್ರೆ ನೀವು ದೇವರ ವಾಕ್ಯವನ್ನು ಕೇಳಬೇಕು. When you hear, when you practice, your building comes up. ನೀವು ವಾಕ್ಯವನ್ನು ಕೇಳಿ ಅದಕ್ಕೆ ಅನುಸಾರವಾಗಿ ನಡೆದಾಗ ನಿಮ್ಮ ಕಟ್ಟಡವು ಮೇಲಕ್ಕೆ ಬರ್ತದೆ. When you don't give time, nothing will happen. ಆದ್ರೆ ನೀವು ವಾಕ್ಯಕ್ಕೆ ಸಮಯ ಕೊಡ್ಲಿಲ್ಲ ಅಂದ್ರೆ ಯಾವುದು ನಡೆಯುವುದಿಲ್ಲ. You can practice. You can sometimes, you can put all effort to build with your own effort without the word of God. ನಿಮ್ಮ ಸ್ವಂತ ಸಾಮರ್ಥ್ಯಗಳಿಂದ ಸ್ವಂತ ನೀವು ಹೋಗಿ ಸ್ವಲ್ಪ ಪ್ರಯತ್ನ ಮಾಡಿ ನೀವು ಮಾಡಬಹುದು. You can do so many things. ನೀವು ಅನೇಕ ವಿಷಯಗಳನ್ನು ಮಾಡಬಹುದು. But foolish man will build his house upon a sand. One who doesn't practice word. ಆದರೆ ವಾಕ್ಯ ಹೇಳ್ತಿದೆ, ಯಾವ ವ್ಯಕ್ತಿಯು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇರುವುದಿಲ್ಲವೋ ಆ ಮೂರ್ಖನು ಅಲ್ಲಿ ಮಣ್ಣಿನ ಮೇಲೆ ಮನೆಯನ್ನು ಕಟ್ತಾನೆ. What happens? ಏನಾಗ್ತದೆ? Test is same. ಇಬ್ಬರಿಗೂ ಬರುವಂತ ಪರೀಕ್ಷೆ ಒಂದೇ. The rain will come, flood will come, wind will blow. ಮಳೆ ಬರ್ತಿದೆ, ಗಾಳಿ ಬರ್ತಿದೆ, ಬಿರುಗಾಳಿ ಬರ್ತಿದೆ. Problems will come, challenges will come. ಅಲ್ಲಿ ಸಮಸ್ಯೆಗಳು ಬರ್ತವೆ, ಸವಾಲುಗಳು ಬರ್ತವೆ. If you have built it on the word, your building will stand. ನೀವು ನಿಮ್ಮ ಕಟ್ಟಡವನ್ನು ವಾಕ್ಯದ ಮೇಲೆ ಕಟ್ಟಿದರೆ ಅದು ನಿಲ್ತದೆ. You build your building on anything other than the word, it will collapse. ಆದ್ರೆ ನಿಮ್ಮ ಕಟ್ಟಡವನ್ನು ವಾಕ್ಯವನ್ನು ಬಿಟ್ಟು ಯಾವುದೇ ವಿಷಯದ ಮೇಲೆ ಕಟ್ಟಿದ್ರೆ ಅದು ಬೀಳುತ್ತದೆ. Why? ಯಾಕೆ? Because you are a God's building. ಯಾಕೆಂದ್ರೆ ನೀವು ದೇವರ ಕಟ್ಟಡ. Your building should be built on the word of His grace. ನಿಮ್ಮ ಕಟ್ಟಡವು ಕೃಪೆ ವಾಕ್ಯದ ಮೇಲೆಯೇ ಕಟ್ಟಲ್ಪಟ್ಟಿದೆ. That is why church is there. ಆದ ಕಾರಣವೇ ಸಭೆ ಇದೆ. Hallelujah. Hallelujah. Are you here? ನನ್ನ ಜೊತೆಗಿದ್ದೀರಾ? This is something very serious. ಇದು ಬಹಳ ಗಂಭೀರವಾಗಿರೋ ವಿಷಯ. You take it serious. ನೀವು ಇದನ್ನು ಗಂಭೀರವಾಗಿ ತಗೊಳ್ಳಿ. And keep coming. ಮತ್ತು ಮತ್ತೆ ಮತ್ತೆ ಬರ್ತಾ ಇರಿ. Keep coming. ಮತ್ತೆ ಮತ್ತೆ ಬರ್ತಾ ಇರಿ. Now you are a building. ಇವಾಗ ನೀವು ಕಟ್ಟಡವಾಗಿದ್ದೀರಿ. After some stage, ಕೆಲವು ದಿನಗಳಾದ್ಮೇಲೆ, ಕಾಲ ಆದ್ಮೇಲೆ, you will be a builder. ನೀವು ಕಟ್ಟುವವರಾಗ್ತೀರಾ. You have to build your children's life. ನಿಮ್ಮ ಮಕ್ಕಳ ಜೀವನಗಳನ್ನು ಕಟ್ಟಬೇಕು. At home you have to build each other's life. ಮನೆಯಲ್ಲಿ ಒಬ್ಬೊಬ್ಬರ ಜೀವನಗಳನ್ನು ನೀವೇ ಕಟ್ಟಬೇಕು. If you are a Sunday school teacher, you are building the children's life. ನೀವು ಸಂಡೇ ಸ್ಕೂಲ್ ಟೀಚರ್ ಆಗಿದ್ರೆ ನಿಮ್ಮ ಮಕ್ಕಳ ಜೀವನವನ್ನು ಕಟ್ತಾ ಇದ್ದೀರಾ. And when you go to village, you will be building the families. ನೀವು ಹಳ್ಳಿಗಳಿಗೆ ಹೋಗಿ ವಾಕ್ಯವನ್ನು ಸಾರುವಾಗ ಆ ಕುಟುಂಬಗಳನ್ನು ಕಟ್ತೀರಾ. For that, you should understand God is a co-worker. ಅದಕ್ಕಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು,
ಎಲ್ಲರಿಗೂ ದೇವರು ಜೊತೆ ಕೆಲಸದವನು. Hallelujah. Hallelujah. Many young people will come through you. You will rise up many generations. ನಿಮ್ಮ ಮೂಲಕ ಅನೇಕ ಯವನಸ್ಥರು ಸಭೆಗೆ ಬರ್ತಾರೆ. ನೀವು ಜನಾಂಗಗಳನ್ನು ಎಬ್ಬಿಸ್ತೀರಾ. First, we should start with family. ಮೊದಲನೇದಾಗಿ ನಮ್ಮ ಕುಟುಂಬಗಳೊಟ್ಟಿಗೆ ಪ್ರಾರಂಭಿಸಬೇಕು. Start with family. ನಮ್ಮ ಕುಟುಂಬಗಳೊಟ್ಟಿಗೆ Be ಪ್ರಾರಂಭಿಸಬೇಕು. faithful to God whom He has given in your hand. ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಂತವರನ್ನು ಕುರಿತು ನೀವು ದೇವರಿಗೆ ನಂಬಿಗಸ್ತರಾಗಿರಿ. Turn your Bible to Genesis 2nd chapter. ನಿಮ್ಮ ಬೈಬಲ್ಗಳನ್ನು ಆದಿಕಾಂಡ 2ನೇ ಅಧ್ಯಾಯಕ್ಕೆ ತಿರುಗಿಸಿ Verse 15. 15ನೇ ವಾಕ್ಯ. Genesis 2nd chapter, verse 15. ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ. Here, God gave work to Adam. ಇಲ್ಲಿ ದೇವರು ಆದಾಮನಿಗೆ ಕೆಲಸವನ್ನು ಕೊಟ್ಟನು. And the Lord God took the man and put him into the garden of Eden to dress it and to keep it. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. Hallelujah. Hallelujah. God gave work to Adam. ದೇವರು ಆದಾಮನಿಗೆ ಕೆಲಸವನ್ನು ಕೊಟ್ಟನು. He gave Garden of Eden in his hand. ಆತನ ಕೈಗಳಲ್ಲಿ ಏದೇನ್ ತೋಟವನ್ನು ಕೊಟ್ಟನು. He wants to make the whole world as a Garden of Eden. ಇಡೀ ಲೋಕವನ್ನೇ ಏದೇನ್ ತೋಟದ ಹಾಗೆ ಮಾಡ್ಬೇಕು ಅಂತ ಬಯಸಿದ. Hallelujah. Hallelujah. If you are married, ನಿಮ್ಗೆ ಮದುವೆ ಆಗಿದ್ರೆ God has given wife in your hand. ನಿಮ್ಮ ಕೈಯಲ್ಲಿ ದೇವರು ನಿಮ್ಮ ಹೆಂಡತಿಯನ್ನು You ಕೊಟ್ಟಿದ್ದಾನೆ. can build her. ಅವಳನ್ನು ಕಟ್ಟಬಹುದು. You can build her with the God's word, with your prayer. ದೇವರ ವಾಕ್ಯದಿಂದಲೂ ನಿಮ್ಮ ಪ್ರಾರ್ಥನೆಗಳಿಂದಲೂ ನೀವು ಅವಳ ಜೀವನವನ್ನು You ಕಟ್ಟಬಹುದು. can make her as a better person. ಅವಳನ್ನು ಉತ್ತಮವಾದ ವ್ಯಕ್ತಿಯಾಗಿ ಮಾಡಬಹುದು. Your children you should build. ನಿಮ್ಮ ಮಕ್ಕಳ ಜೀವನಗಳನ್ನು Our ಕಟ್ಟಬೇಕು. work begins in the house. ನೋಡಿರಿ, ನಮ್ಮ ಕೆಲಸವು ಮನೆಯಲ್ಲೇ You ಪ್ರಾರಂಭವಾಗುತ್ತದೆ. don't think ministry starts from outside. ಎಂದಿಗೂ ಯೋಚನೆ ಮಾಡಬೇಡ್ರಿ, ಸೇವೆ ಅಂದ್ರೆ ಹೊರಗಿಂದ It ಪ್ರಾರಂಭವಾಗ್ತದೆ. starts from the house. ಸೇವೆಯು ಮನೆಯಿಂದಲೇ ಪ್ರಾರಂಭವಾಗ್ತದೆ. Hallelujah. Hallelujah. Build each other. ಒಬ್ಬೊಬ್ಬರನ್ನು Teach ಕಟ್ಟಿರಿ, each other. Be strong family. ಒಬ್ಬೊಬ್ಬರನ್ನು ಕಟ್ಟಿರಿ, ಕಲಿಸಿರಿ, ಒಂದು ಬಲವಾಗಿರುವಂತ ಕುಟುಂಬವಾಗಿರಿ. Like Joshua, tell this, as far as me and my family, we will serve the Lord. ಯೆಹೋಶುವನ ಹಾಗೆ ಹೇಳಿರಿ, ನಾನು ಮತ್ತು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು. Hallelujah. Hallelujah. People ask me, what is the church planting strategy, brother? ಜನರು ಬಂದು ಕೇಳ್ತಾರೆ ಏನಂದ್ರೆ, ಸಹೋದರರೇ, ಸಭೆ ಸ್ಥಾಪನೆಯ ಒಂದು ಉದ್ದೇಶ ಏನು, ಒಂದು ಯೋಜನೆ ಏನು? First you build your family. ನಾನು ಹೇಳ್ತೇನೆ, ಮೊದಲನೇದಾಗಿ ಕುಟುಂಬವನ್ನು ಕಟ್ಟಿ. Hallelujah. Say in English, as far as me and my family, we will serve the Lord. ನನ್ನಿಂದ ಹೇಳ್ರಿ, ನಾನು ಮತ್ತು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು. This is very important. ಇದು ಬಹಳ ಮುಖ್ಯ. When you don't build the family, don't try to build others. ನಿಮ್ಮ ಕುಟುಂಬವನ್ನು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಇನ್ನೊಬ್ಬರನ್ನು ಹೋಗಿ ಕಟ್ಟುವುದಕ್ಕೆ ಪ್ರಯತ್ನ ಮಾಡಬೇಡ್ರಿ. Why? ಯಾಕೆ? 1 Timothy 3rd chapter, ಮೊದಲನೇ ತಿಮೋತಿ 3ನೇ ಅಧ್ಯಾಯ verse 5. 5ನೇ ವಾಕ್ಯ. For if a man know not how to rule his own house, how shall he take care of the church of God? ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವನು? This is talking about who should be a bishop, who should be a deacon, all those things are written here. ಈ ಭಾಗದಲ್ಲಿ ಸಭೆಗೆ ಯಾರು ಅಲ್ಲಿ ಸೇವಕರಾಗಿರ್ಬೇಕು, ಬಿಷಪ್ ಆಗಿರ್ಬೇಕು ಅಂತ ಬರೆಯಲ್ಪಟ್ಟಿದೆ. Who should take care of the church of God? ದೇವರ ಸಭೆಯನ್ನು ಯಾರು ನೋಡ್ಕೊಳ್ಬೇಕು ಅಂತ ಬರೆಯಲ್ಪಟ್ಟಿದೆ. One who knows how to rule his own house. ಯಾವ ವ್ಯಕ್ತಿಯು ತನ್ನ ಮನೆಯನ್ನೇ ಹೇಗೆ ನೋಡ್ಕೊಳ್ಬೇಕು ಅಂತ ತಿಳಿದವನು. When he teaches them the word, when they practice it, then they have eligibility to take care of the church of God. ತನ್ನ ಮನೆಯಲ್ಲಿಯೇ ಕುಟುಂಬದವರಿಗೆ ಆತನು ವಾಕ್ಯವನ್ನು ಕಲಿಸಿ ಅವರು ಅನುಸರಿಸುವಂತೆ ಮಾಡಿದಾಗ ಆವಾಗ ಆತನು ಮುಂದೆ ಸಭೆಯನ್ನು ನೋಡ್ಕೊಳ್ಬಹುದು. Some people say, I don't know what to do. I don't know what my son will do. I don't know my daughter will do. ಕೆಲವು ಜನರು ಹೇಳ್ತಾರೆ, ನನ್ನ ಮಗ ಏನ್ ಮಾಡ್ತಾನೆ ಗೊತ್ತಿಲ್ಲ, ಮಗಳೇನ್ ಮಾಡ್ತಾಳೆ ಗೊತ್ತಿಲ್ಲ, ನಾನೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. No, you can't say that. ನೋಡಿ, ನೀವು ಹಾಗೆ ಹೇಳಕ್ಕಾಗಲ್ಲ. You know why they say I don't know? ನಿಮಗೆ ಗೊತ್ತಾ
ಯಾಕೆ ಹೇಳ್ತಾರೆ ನನಗೆ Because ಗೊತ್ತಿಲ್ಲ they ಅಂತ. are not hearing God. They are not hearing God's voice. They are not taking the guidance of the Holy Spirit. ಯಾಕೆಂದ್ರೆ ಅವರು ದೇವರ ವಾಕ್ಯವನ್ನು ಕೇಳ್ತಾ ಇಲ್ಲ, ದೇವರ ಸ್ವರವನ್ನು ಕೇಳ್ತಾ ಇಲ್ಲ, ಪವಿತ್ರಾತ್ಮನ ನಡೆಸುವಿಕೆಯನ್ನು ಹೊಂದ್ಕೊಳ್ತಾ ಇಲ್ಲ. They are not fruitful. ಅವರು ತಾವೇ ಫಲಭರಿತರಾಗಿಲ್ಲ. Very simple. ಬಹಳ ಸುಲಭವಾಗಿ. Again, I request you, spend time with God alone. ಇನ್ನೊಂದ್ಸಲ ನಿಮ್ಗೆ ವಿನಂತಿ ಮಾಡ್ತೇನೆ, ದೇವರೊಟ್ಟಿಗೆ ಒಬ್ಬಂಟಿಕರಾಗಿ ಸಮಯ ಕಳೀರಿ. That will change you. ಅದು ನಿಮ್ಮನ್ನು ಬದಲಾಯಿಸುತ್ತದೆ. When it changes you, so many results will come. ನಿಮ್ಮನ್ನು ಬದಲಾಯಿಸಿದಾಗ ಅನೇಕ ಫಲಗಳನ್ನು ಕಾಣ್ತೀರಾ. And one result is you are a builder. ಮತ್ತು ಅದರಲ್ಲಿ ಒಂದು ಫಲ ಏನಂದ್ರೆ, ಪ್ರತಿಫಲ ಏನಂದ್ರೆ, ನೀವು ಕಟ್ಟುವವರಾಗ್ತೀರಾ. You are going to build the lives of the people. ನೀವು ಜನರ ಜೀವನಗಳನ್ನು ಕಟ್ಟುವವರಾಗ್ತೀರಾ. Build your family. ನಿಮ್ಮ ಕುಟುಂಬವನ್ನು ಕಟ್ರಿ. And build the children's life who is coming around you. ನಿಮ್ಮ ಸುತ್ತಮುತ್ತಲಿರುವಂತ ಮಕ್ಕಳ ಜೀವನಗಳನ್ನು ಕಟ್ರಿ. Build the young people's life. ಯವನಸ್ಥರ ಜೀವನಗಳನ್ನು ಕಟ್ರಿ. Build the families. ಅವರ ಕುಟುಂಬಗಳನ್ನು ಕಟ್ರಿ. That is building church. ಅದೇ ಸಭೆಯನ್ನು ಕಟ್ಟುವಂತದ್ದು. Hallelujah. Hallelujah. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. Above Father, in Jesus' name we come before you. I pray for every brother. The Lord, first they are a building. They will allow us to build their life. And in turn, you will make them a builder, O God. They will build their family in God's word. They will build the people whom they preach gospel, who is around them, O Father. We thank you. We praise you. In Jesus' name we pray. Amen.